ಪಟ್ಟಣವೆಲ್ಲವ ಸುತ್ತಿದನಲ್ಲದ ರಾಮಚಂದ್ರ ಪಟ್ಟಣವೆಲ್ಲವ ಸುತ್ತಿದನಲ್ಲದ ಚಿತ್ರದರ ಮನೆ ಚದರಿದೆ ನಾನು ಚಿತ್ರದರ ಮನೆ ಚದುರಿದ ನಾನು ವಿಚಿತ್ರದ ಅರಮನೆ ಚದುರಿದ ನಾನು ಸೀತೆಯ ಕಾಣುವ ರೀತಿಯು ಯಾವುದೋ ಮಾತೆಯ ಪಾದವ ನಾನಂತು ಕಾಮೆನು ಸೀತೆಯ ಕಾಣುವ ರೀತಿಯು ಯಾವುದೋ ರಾಮ ಎಲ್ಲಿ ಶೋಧಿಸಲಿ ಪುರದ ನಾನಾ ಭಾಗಗಳು ಎಲ್ಲ ಭವನಗಳನ್ನು ಎಲ್ಲಿ ಹುಡುಕಿದರೂ ಮಾತೆಯವರ ದರ್ಶನವಾಗುತ್ತಿಲ್ಲವಲ್ಲ. ಇರಲಿ, ಮುಂದೆ ಹೋಗಿ ನೋಡುವೆನು. ಏನಿದು? ಹುಡುಕುತ್ತಾ ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಬಂದಲ್ಲ. ಇಲ್ಲಿಯಾದರೂ ಮಾತೆಯವರ ಇರಬಹುದೇ? ಆ ಪಾರ್ಶ್ವದಲ್ಲಿ ಹೋಗಿ ನೋಡುವೆನು. ಅಲ್ಲಿಯಾದರೂ ಅನೇಕ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲೆ ವಸ್ತ್ರಗಳ ಅರಿವಿಲ್ಲದೆ ಬಿದ್ದಿರೋರಲ್ಲ. ರಾಮ 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 ರಾಮ, ಎಲ್ಲಿ ಹುಡುಕಲಿ? ಈ ಪಾರ್ಶ್ವದಲ್ಲಿ ಏನಾದರೂ ಇರಬಹುದೇ? ಅಲ್ಲಿ ಹೋಗಿ ಹುಡುಕಿ ನೋಡುವೆನು. ಆಹಾ ಆಹಾ, ಮಾತೆಯವರ ದರ್ಶನವಾಯಿತು. ನನ್ನ ದೂತತ್ವವೇ ಸಾರ್ಥಕವಾಯಿತು. ನನ್ನ ವಂಶವೇ ಪಾವನವಾಯಿತು. ಇರಲಿ, ಮತ್ತೊಂದು ಸಾರಿ ನೋಡಿಕೊಂಡು ಮಾತೆಯವರ ದರ್ಶನ ಮಾಡಿಕೊಂಡು ಮುಂದೆ ಹೋಗುವೆನು. ಆಹಾ ಆಹಾ, ಓ ರಾಮಚಂದ್ರ, ಆಯಿತೇನೋ ಆಯಿತೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ. ಆಯಿತೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ. ಬಾಯಳು ಸುರಲಾರನಿಂದ ರಾಮಚಂದ್ರ, ಬಾಯಳು ಸುರಲಾರನಿಂದ ರಾಮಗಂತು ಬೇಳಲೀಗ. ರಾಮಚಂದ್ರ, ರಾಮಗಂತು ಬೇಳಲೀಗ ದುರುಳನೇಕ ಶಯದಳು. ಓ ರಾಮಚಂದ್ರ, ದುರುಳನೇಕ ಶಯದಳು ದೂರಿಗೆ ಕೆಸಿದಾನೋ. ಓ ರಾಮಚಂದ್ರ, ದೂರಿಗೆ ಕೆಸಿದಾನೋ. ಆಯಿತೇನೋ ಮೋಸಗಾರ ಆದುದೇ ದುರ್ದೈವವೇ.
ರಾಮಚಂದ್ರ, ನಾನೇನು ಅಪರಾಧವನ್ನು ಮಾಡಿದೆ ಸ್ವಾಮಿ? ಇಂತಹ ದೃಶ್ಯವನ್ನು ನೋಡಲು ನನ್ನನ್ನು ಇಲ್ಲಿಗೆ ಕಳಿಸಿದೆ ತಂದೆ. ತ್ರಿಲೋಕ ಪಾವನೆಯಾದ ಸೀತಾಮಾತೆ ಈ ದುರುಳನ ಪಕ್ಕದಲ್ಲಿ ಮಲಗಿರುಳಲ್ಲ. ಅಮ್ಮ, ರಾಮಚಂದ್ರನ ಧರ್ಮ ಪತ್ನಿ ಎಂದೆನಿಸಿದ ನೀನು ಈ ದುರುಳನ ವೈಭವಕ್ಕೆ ಮುರುಳಾದೆ ತಾಯಿ. ಅಮ್ಮ, ನಿನ್ನಂಥವರ ಪಾಡೇ ಹೀಗಾದ ಮೇಲೆ ಇನ್ನ ಸಾಮಾನ್ಯದವರ ಸ್ತ್ರೀಯರ ಪಾಡು ಏನು ತಾಯಿ, ಏನು ತಾಯಿ? ಈ ದೃಶ್ಯವನ್ನು ನೋಡುವ ಮೊದಲೇ ಇವರನ್ನು ಒಂದೇ ಏಟಿಗೆ ಸದೆಬಡೆಯಲಿ. ಇಲ್ಲ ಇಲ್ಲ, ರಾಮಾಜ್ಞೆಯು ನನಗಿಲ್ಲ. ಏನಿದು ಚಿತ್ತ ಚಾಂಚಲ್ಯದಿಂದ ಈ ರೀತಿ ಮಾತನಾಡುತ್ತಿರುವನಿ? ಮಾತೆಯವರು ದರ್ಶನವಾದಾಗ ಕೆಲವು ಕುರುಗಳನ್ನು ಶೋಧಿಸಿ ನೋಡೆಂದು ಹೇಳಿದರು. ಆ ಕುರುಗಳನ್ನು ಶೋಧಿಸದೆ, ನೋಡದೆ, ಅರಿಯದೆ ಆಡಿದ ಮಾತುಗಳನ್ನು ಮನ್ನಿಸಬೇಕು. ಇರಲಿ, ಈಗ ಹೋಗಿ ಕುರುಗಳನ್ನು ನೋಡುವೆನು. ಆಹಾ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮಸಲಾಂಚನವಿಲ್ಲ ಮುಂಗಯ್ಯ ಮೇಲೆ. ಓಹೋ, ಅಯ್ಯಯ್ಯೋ, ವಿಧವತ್ವ ಸೋಚುವುದು ಎಡ ತಲೆಯಾಗಿಂದ. ಮಾತೆ ಇವಳಲ್ಲ, ಗೋಜಾತ ಇವಳಲ್ಲ, ರಾಮ 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 ರಾಮ. ರಾಮಚಂದ್ರ, ಒಡೆಯನವದೆಯೋ ಮುಗೆಯ ತಂದಿಗೆ, ಒಡೆಯನವದೆಯೋ ಮುಗೆಯ ತಂದಿಗೆ, ತಡೆಯಲ್ಲಾರೆ ಶೋಕವ. ರಾಮಚಂದ್ರ, ಒಡೆಯನವದೆಯ ಮುಗೆಯ ತಂದಿಗೆ, ತಡೆಯಲ್ಲಾರೆ ಶೋಕವ. ಜಡ ಜಾಗಂದಯ ಉಡುಪ ಮುಗಿಯಲ, ಜಡ ಜಾಗಂದಯ ಉಡುಪ ಮುಗಿಯಲ. ಬಡನಡುವಿನ ಬಾಲಯ, ಬಡನಡುವಿನ ಬಾಲಯ. ಅಮ್ಮಮ್ಮ ಕಾಣೆ ಭೂಮಿ ಜಾತಯ, ರಾಮ ಪತ್ನಿ ಸೀತೆಯ. ಅಮ್ಮಮ್ಮ ಕಾಣೆ ಭೂಮಿ ಜಾತಯ, ಕಾಣೆ ನಾನು ಭೂಮಿ ಜಾತಯ. ಅಮ್ಮಮ್ಮ ಕಾಣೆ ಭೂಮಿ ಜಾತಯ, ಕಾಣೆ ನಾನು ಭೂಮಿ ಜಾತಯ. ಅಮ್ಮಮ್ಮ ಕಾಣೆ ಭೂಮಿ ಜಾತಯ.
ಅಮಮ ಕಾಣೆ ಭೂಮಿ ಜಾತಯ ಕಾಣೆ ನಾನು ಭೂಮಿ ಜಾತಯ ಕಾಣೆ ನಾನು ಭೂಮಿ ಜಾತಯ ಅಮಮ ಕಾಣೆ ಭೂಮಿ ಜಾತಯ ರಾಮ ಬಂದಿದೆಯ ರಾಮ 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 ರಾಮಚಂದ್ರ ಎಲ್ಲಿ ಹುಡುಕಿದರೂ ಮಾತೆಯವರ ದರ್ಶನವಾಗಲಿಲ್ಲ. ಒಡೆಯನ ಅವಧಿಯು ಮುಗಿಯುತ್ತಾ ಬಂದಿತು. 1 ಮಾಸದ ಅವಧಿಯೊಳಗಾಗಿ ಮಾತೆಯವರ ಕುಶಲ ವಾರ್ತೆಯನ್ನು ತರುವುದೆಂದು ಬಂದ ನಾನು ಈಗ ರಿಕ್ತಾಸ್ತದಿಂದ ಹಿಂತಿರುಗಿದರೆ ನನ್ನ ಒಡೆಯನಾದ ಸುಗ್ರೀವರಾಜನು ವಚನಭ್ರಷ್ಟನಾಗುವನು. ಇನ್ನ ಮಾತೆಯವರು ಸಿಗಲಿಲ್ಲವೆಂದು ಹೇಳಿದರೆ ಶ್ರೀರಾಮಚಂದ್ರನು ವಿರಹ ವೇದನೆಯಿಂದ ಪ್ರಾವಕಾಶ ಮಾಡಿಕೊಳ್ಳುವರು. ಇನ್ನ ಲಕ್ಷ್ಮಣ ಸ್ವಾಮಿಯು ಜೀವಿಸುವನೇ? ಈ ಘೋರ ಸಂಗತಿ ಏನಾದರೂ ಅಯೋಧ್ಯೆಗೆ ತಿಳಿದರೆ ಅಯೋಧ್ಯೆಯಲ್ಲಿರುವ ಜನರೆಲ್ಲ ಸಾಯುವರು. ಇಷ್ಟಕ್ಕೆಲ್ಲ ನಾನೊಬ್ಬನೇ ವಿಫಲನಾಗಿ ಹಿಂತಿರುಗಿದರೆಗೆ ಇಷ್ಟಕ್ಕೆಲ್ಲ ಅನಾಹುತಕ್ಕೆ ಕಾರಣವಾಗುವುದು. ಏನು ಮಾಡಲಿ ಏನು ಮಾಡಲಿ? ಈ ಲಂಕಾ ನಗರನೊಳಗೊಂಡ ಈ ತ್ರಿಕುಲಾಚಲ ಪರ್ವತವನ್ನು ನನ್ನ ಲಾಂಗೋಲದಿಂದ ಭೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಮುಂದಿಡುವನು. ಅವರೇ ಹುಡುಕಿಕೊಳ್ಳಲಿ. ಜೈ ಜೈ ರಘುವೀರ ಸಮರ್ಥ. ಕೈಲಾಸ ಪರ್ವತಕ್ಕೆ ಆಧಾರವಾಗಿರ್ತಕ್ಕಂಥ ತ್ರಿಕುಲಾಚಲ ಪರ್ವತವನ್ನು ಕೀಳಬೇಡ, ಕಿತ್ತರೆ ಶಂಕರನು ಕೋಪಗೊಳ್ಳುವನು. ಆದ್ದರಿಂದ ಅಶೋಕವನಕ್ಕೆ ಹೋಗು, ಮಾತೆಯವರ ದರ್ಶನವಾಗುವುದು. ಧನ್ಯನಾದನ ಧನ್ಯನಾದನ. ಜೈ ಜೈ ರಘುವೀರ ಸಮರ್ಥ. ಸಹಿತನೆ ಪರಿತೋಪದು ಪಟಳವ ಉಪಟಳವ ಸಹಿತನೆ ಪರಿತೋಪದು ಪಟಳವ ಸಹಿತನೆ ಪರಿತೋಪದು ಪಟಳವ ಉಪಟಳವ ಸಹಿತನೆ ಪರಿತೋಪದು ಪಟಳವ और नीर तोर चतुरे और नीर तोर चतुरे और नीर तोर चतुरे और नीर तोर चतुरे सही बने परितो पदो पटलव उपटलव सही बने परितो पदो पटलव ರೂಪವಂತಳ ಮಾಡುತ್ತಲೇ ರೂಪವಂತಳ ಮಾಡುತ್ತಲೇ ಕಲೋಪವ ಬಂದಲು ತೋಪವ ಕೆಂಪುಗ ಕಲೋಪವ ಬಂದಲು ತೋಪವ ಕೆಂಪುದು ಸಹಿತನೆ ಪರಿತೋಪದು ಪಟಳವ ಉಪಟಳವ ಸಹಿತನೆ ಪರಿತೋಪದು ಪಟಳವ ರಾಗದ ಭೋಗದ ಸೊಬಗಿನ ಯಾರದ 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 ಹೂಗಳು ತೋದಿವೆ ಮೌನ
ಮನಸಕ್ಕೆ ಹೂಗಳು ತಾಗಿವೆ ಮನಸಕ್ಕೆ ಸೊಯ್ದನೆ ಪರಿಗೋಪದು ಪಟಳವ ಪಟಳವ ಸೊಯ್ದನೆ ಪರಿಗೋಪದು ಪಟಳವ ಈ ಪಟಳವ ಈ ಪಟಳವ ಏನಿ ಮನಸ್ಸಿನ ಕಳವಳ ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿ ಮಂಡೋದರಿದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿ ಇಲ್ಲ. ಹಂಸ ತೂಲಿಕ ತಲುಪದಳ್ ಪವಡಿಸಿದರು ಸುಖ ನಿದ್ರೆ ಇಲ್ಲ. ಅದಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಕ್ಕಿ ನೊಂದಿದೆ ನನ್ನ ಮನ. ಇದಕ್ಕೆ ಕಾರಣ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕ ತಪ್ತಳಾದ ಜಾನಕಿಯನ್ನು ನೋಡುತ್ತಾ ನನ್ನನ್ನು ನಾನೇ ಹರಿಯದವನಾಗಿದ್ದೀನಿ. ಏನು ಮಾಡಲಿ ಆಕೆಯನ್ನು ಬಲಾತ್ಕರಿಸಲೇ? ಛೇ, ಎಂತಹ ನೀಚ ಕೃತ್ಯ! ಸುಮ್ಮನಿರಲೇ? ನನ್ನನ್ನು ದಹಿಸುತ್ತಿದೆ ಪ್ರೀತಿ. ಹದಾವ ಪ್ರೀತಿ, ಹದಾವ ಮೋಹ. ಛೇ, ಏನಾದರೂ ಸರಿ, ನನ್ನ ಗುರಿ ಸಾಧಿಸಲೇಬೇಕು. ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಮನಸ್ಸಿನ ಕಾತುರವನ್ನು ನಿವಾರಣೆ ಮಾಡಿಕೊಳ್ಳುತ್ತೇನೆ. ರಾಮಚಂದ್ರ, ಪ್ರಾಣೇಶ್ವರ, ಎಲ್ಲಿರುವಿರಿ ಸ್ವಾಮಿ? ಈ ದುರುಳನು ನನ್ನನ್ನು ಅಪಹರಿಸಿ ತಂದದ್ದು ನಿಮಗಿನ್ನೂ ತಿಳಿಯಲಿಲ್ಲವೇ? ಇನ್ನು ಎಷ್ಟು ದಿವಸಗಳ ಕಾಲ ಈತನ ಬಂಧನ ವಾಸಿಯಾಗಿರಬೇಕು ರಾಮಚಂದ್ರ? ಇನ್ನು ಎಷ್ಟು ದಿವಸಗಳ ಕಾಲ ಈತನ ಬಂಧನ ವಾಸಿಯಾಗಿರಬೇಕು? ಅಕರಾಸುರ ಮಕರಾಸುರರೈ, ನನ್ನ ಆಜ್ಞೆ ಆಗುವ ತನಕ ನೀವುಗಳು ಇಲ್ಲಿಗೆ ಬರಕೂಡದು. ಏನು ರೂಪು, ಏನು ಲಾವಣ್ಯ! ಈಕೆಯನ್ನು ಸೇರದಿರುವ ಪುರುಷ ಜನ್ಮವೇ ವ್ಯರ್ಥವಲ್ಲ. ಕಾಂತ ಮಣಿಯೊಳ್ಳ ಈ ಕಾಂತ ಮಣಿಯೊಳ್ಳ ಕಾಮನರ ಗಿಳಿಯೊಳ್ಳ ಅದೆಲ್ದು ಹೊಣ್ಣಿದೆ. ಅದೆಲ್ದು ಹೊಣ್ಣಿದೆ. ಕಾಂತ ಮಣಿಯೊಳ್ಳ ಈ ಕಾಂತ ಮಣಿಯೊಳ್ಳ ಕಾಮನರ ಗಿಳಿಯೊಳ್ಳ ಅದೆಲ್ದು ಹೊಣ್ಣಿದೆ. ಅದೆಲ್ದು ಹೊಣ್ಣಿದೆ. ಜಗಂಗಳ ಕಾಣನ ತ್ರಿಜಗಂಗಳ ಕಾಣನ ಭುಜಗವೇಣಿಗೆ ಸೋಟಿಯೇ. ಭುಜಗವೇಣಿಗೆ ಸೋಟಿಯೇ. ಅಜಯ ಮನಗೆ ಮರಣ. ಅಜಯ ಮನಗೆ ಮರಣ. ಭೋಜವನಿ ಪನೋಟದ ಮಗ ಗಜ ಗಮನೆಯ. ಭೋಜವನಿ ಪನೋಟದ ಮಗ ಗಜ ಗಮನ. ಬಸಂತೋ ನಾ ಪೊನ್ನೆಗೆ. ಕಾಂತ ಮಣಿಯೊಳ್ಳ ಈ ಕಾಂತ ಮಣಿಯೊಳ್ಳ ಈ ಕಾಂತ ಮಣಿಯೊಳ್ಳ ಅದೆಂತೋ ಹೊಣ್ಣಿದೆ. ಅದೆಂತೋ
ಬಹುದಿನದ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ ನನ್ನ ಪಟ್ಟದರಸಿಯಾಗು ಬಾ. ನನ್ನ ಸೇವಕರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ನನ್ನ ಪಟ್ಟದರಸಿಯು ನಿನಗೆ ದಾಸಿಯಾವಳು. ಹೆಚ್ಚೇನು ಹೆಚ್ಚೇನು ಚಕ್ರವರ್ತಿ ಸಾರ್ವಭೌಮನಾದ ನಾನು ನಿನಗೆ ದಾಸಾನುದಾಸನಾಗುವೆನು. ರಾಮಚಂದ್ರ, ಪ್ರಾಣೇಶ್ವರ, ಈ ದುರಾತ್ಮನ ದುರಾಲಾಪಗಳಿಗೆ ಕಿವಿಗೊಟ್ಟು ಕೇಳುತ್ತಾ ನಾನು ಹೇಗೆ ಕಾಲವನ್ನು ಕಳೆಯಲಿ ಪ್ರಭು? ಈತನಿಗಾವುದಾದರೂ ಒಂದು ಶಿಕ್ಷೆಯನ್ನು ವಿಧಿಸಬಾರದೆ? ಛೀ, ದುರಾತ್ಮ. ಜಾನಕಿ, ಮಾತುಗಳು ನಿನಗೆ ತರ ರಾಮನೊಡನೆ ಕಳೆದ ದುರ್ದಿನಗಳನ್ನು ಮರೆತು ನನ್ನ ಪಟ್ಟದರಸಿಯಾಗು ಬಾ. ಪಾಪ, ನೀನು ನನ್ನನ್ನು ಕದ್ದು ತಂದದ್ದು ನನ್ನ ಸ್ವಾಮಿಗೇನಾದರೂ ತಿಳಿದರೆ ನಿನ್ನುದರವನ್ನೇ ಸೀಳಿ ಬಿಡುವರು. ಅಲ್ಲದೆ ಅಸುರ ಸಂಹಾರಕ್ಕಾಗಿ ಅವತರಿಸಿದ ನನ್ನ ಸ್ವಾಮಿಯ ಶರಾಗತಿಗೆ ನೀನು ಎದೆಗೊಟ್ಟು ನಿಲ್ಲಬಲ್ಲೆಯ? ಛೀ, ದುರಾತ್ಮ. ಜಾನಕಿ, ಕದ್ದು ತಂದದ್ದು ನಿನ್ನ ಮೃತ್ಯು ದೇವತೆಯನ್ನು ನೀನೇ ಸ್ವಾಗತಿಸಿದಂತೆ. ಜಾನಕಿ, ಕಡಕೋಡಿಯಲ್ಲಿ ರಾಮನೆಲ್ಲುವನೆ ನಲ್ಲುವನೆ. ಕಡಕೋಡಿಯಲ್ಲಿ ಏಳು ರಾಮನೆಲ್ಲುವನೆ ನಲ್ಲುವನೆ. ಹಿಡಿದುಕೊಂಡು ಕಡಗಣಿಗಳೇ ಒಡನೆ ಹೋಗಿರೋ ಕಡಗಣದಿಂದ ಹಿಡಿದುಕೊಂಡು ಕಡಗಣಿಗಳೇ ಒಡನೆ ಹೋಗಿರೋ ಕಡಗಣ ನಡುಗಿಸಿ ಕಡಗಣ ನಡುಗಿಸಿ ಕಡಗಣ ಹೊರಗಿಸುವೆ. ಕಡಕೋಡಿಯಲ್ಲಿ ಏಳು ರಾಮನೆಲ್ಲುವನೆ ನಲ್ಲುವನೆ. ಜಾನಕಿ, ಆ ರಾಮನೋಡು ಆ ಏಡಿ ರಾಮನಿಗೆ ಈ ವಿಷಯವು ತಿಳಿದರೂ ಈ ಸಾಗರವನ್ನು ದಾಟಲು ಅಸಮರ್ಥನು. ಆ ಏಡಿ ರಾಮನನ್ನು ಮರೆತು ಬಿಡು. ನಿನಗಾಗಿ ಹಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಪೂರ್ಣ ಮಾಡು ಬಾ ಜಾನಕಿ. ಛೀ, ದುರಾತ್ಮ. ನಿನ್ನ ವಂಶವನ್ನೇ ನಾಶ ಮಾಡುವ ಭೋಗಿನಿ ಎಂದರೆ ಘಟಸರ್ಪವೆಂದು ತಿಳಿ. ನನ್ನ ಸ್ವಾಮಿ ಪಾದ ಧೂಳಿಗೂ ಸಮಾನವಲ್ಲದ ನೀನು ಆತನ ಧರ್ಮಪತ್ನಿಯಾದ ನನ್ನನ್ನು ಕರೆತಂದು ನೀನು ನಾಶವಾಗುವುದಲ್ಲದೆ ಋತಾನನ್ನು ರಾಕ್ಷಸ ಕುಲವನ್ನೇಕೆ ನಾಶ ಮಾಡಿಕೊಳ್ಳುವೆ? ರಾವಣೇಶ್ವರ, ನನ್ನ ಮಾತನ್ನು ಕೇಳು. ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸಿ ಆತನಲ್ಲಿ ಶರಣಾಗತನಾಗು. ನನ್ನನ್ನು ನಿನ್ನ ಪಾಲಿನ ಮೃತ್ಯುವೆಂದು ತಿಳಿದುಕೋ. ಜಾನಕಿ, ಸಾಕು ಮಾಡು ಈ ಬಿರುನುಡಿಗಳನ್ನು. ನನ್ನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಲೋಕಲೋಕವೇ ಅಚ್ಚರಿ ಪಡುವುದು. ಇಂತಹ ನಾನು ನಿನ್ನ ರಾಮನಿಗೆ ಎದರತಕ್ಕವನಲ್ಲ. ನಿನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲ ಈ ಅಶೋಕವನದಲ್ಲಿ. ನೀನಾಗಿ ಒಲಿದರೆ ಸರಿ, ಇಲ್ಲವಾದರೆ ನಾನಾಗಿ ಬಲತ್ಕರಿಸಬೇಕಾದಿತ್ತು. ಎಚ್ಚರಿಕೆ. ನನ್ನನ್ನು ರಕ್ಷಿಸುವರಾರೂ ಇಲ್ಲವೇ? ಜಾಗೃತರಾಗಿ ಭೂಕಂಪ ಜ್ವಲಜ್ವಾಸಿಗಳೇ, ಎಚ್ಚರದಿಂದಿರಿ ಅಷ್ಟೇ ದಿಕ್ಪಾಲಕರೇ. ಮಾತೇವ ಸುಂದರಿ, ಈ ದುರಳನು ನನ್ನನ್ನು ಸ್ಪರ್ಶ ಮಾಡುವನಂತೆ. ಅಷ್ಟರೊಳಗೆ ನಿನ್ನ ಗರ್ಭೊಡದಿ ಭಾಗವಾಗಿ ಮಾಡಿ ಈ ಅಭಾಗಿನಿ ಪುತ್ರಿಯನ್ನು ನಿನ್ನುದರದೊಳಗೆ ಸೇರಿಸಿಕೋ ತಾಯೇ, ನಿನ್ನುದರದೊಳಗೆ ಸೇರಿಸಿಕೋ. ಭಲೆ ಭಲೆ ಜಾನಕಿ. ಸೇವಿಸ ಬಂದಿರ್ತೇನೆ ಜಾನಕಿ. ಪಾಪಿ, ಇನ್ನೊತ್ತೆ ವಿಷ ಬಂದಿರ್ತೇನೆ. ರಾಜೀವಲೋಚನೆ ಎನ್ನುಳು ರಾಘವ
ಸಕಲ ವಸ್ತ್ರಾಭರಣಗಳ ತಂದಿರುವೆ. ಸಕಲ ವಸ್ತ್ರಾಭರಣಗಳ ತಂದಿರುವೆ. ಸಕಲ ವಸ್ತ್ರಾಭರಣಗಳ ತಂದಿರುವೆ. ಎನ್ನಳು ಮನದಿದೆ ಪ್ರಿಯ ಜಾನಕಿ ಸ್ವಬಗಿನ ಮನೆ ಸೊಗಸಿನ ಕಡೆ ಸ್ವಬಗಿನ ಮನೆ ಸೊಗಸಿನ ಕಡೆ ಮುಖವ ತೋರ ಮುಗದಿ ನೀರೆ ಮುಖವ ತೋರ ಮುಗದಿ ನೀರೆ ಬಗೆಯಳುಂಟು ಬಹುವಿಧಗಳು ಬಗೆಯಳುಂಟು ಬಹುವಿಧಗಳು ಬಗೆಯಳುಂಟು ಬಹುವಿಧಗಳು ಮುಗುಡದೆ ತೋಚೆ ನಿನಗೆ ಮುಗುಡದೆ ತೋಚೆ ಮುಖಲೋಚನೆಗೆ ಯೋಚನೆಗೆ ಗಲೆಂತಿ ಸುಗುಣಾಕರೆ ಮುಖಲೋಚನೆಗೆ ಯೋಚನೆಗೆ ಗಲೆಂತಿ ಸುಗುಣಾಕರೆ ನಗು ನಗು ತಿಲ್ಲಿಗೆ ಬಾರೆ 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 ಸೊಗಪಲ್ಲುವ ಮೃಗಗಳ ಮುಗಿಯೇ ಸೊಗಪಲ್ಲುವ ಮೃಗಗಳ ಮುಗಿಯೇ ಮುತ್ತಾಡುವೆ ಮೋಹನೆ ಮತ್ತು ಭುಜ ಫಲ ನಯನೆ Yone, Madonna, yo, Madonna, 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 yo, Madonna, ವಿನಯದಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ನೀನಾಗಿ ಒಲಿದರೆ ಸರಿ, ಎಲ್ಲವಾದರೆ ನಿನ್ನನ್ನು ಬಲತ್ಕರಿಸಬೇಕಾದೀತು. ಎಚ್ಚರಿಕೆ. ದೂರನಿಲ್ಲ ಘಾತಕ. ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ಮುರಿದು ಕ್ಷಾತ್ರ ತೇಜಸ್ಸನ್ನು ಬೆಳಗಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲು ನೀನು
ನೋಡಲಾರೆ, ಸಹಿಸಲಾರೆ, ಸಿದ್ಧವು. ರಾಮಚಂದ್ರ! ಪ್ರಾಣೇಶ್ವರ, ಇದೇನಿದು ಇಂತಹ ಕಾರ್ಯವನ್ನು ಮಾಡುತ್ತಿರುವಿರಿ? ಸ್ವಾಮಿ, ವೇದವತಿ ಶಾಪವನ್ನು ಮರೆತಿರುವಿರೇನು? ಯಾರು ನನ್ನ ಪಟ್ಟ ಮೈಜಿ ಮಂಡಾವರಿ? ನಿನ್ನ ಬಾಯಿಂದ ಇಂತಹ ಮಾತುಗಳೇ? ನೀನಿಲ್ಲಿಗೆ ಏತಕ್ಕೆ ಬಂದೆ? ಪ್ರಾಣೇಶ್ವರ, ನೀವೆಲ್ಲಿರುವಿರೋ ನಾನು ಸಹ ಅಲ್ಲಿಯೇ ಇರುವೆನಲ್ವೇ? ನಡೀರಿ, ಅಂತಃಪುರಕ್ಕೆ ಹೋಗೋಣ. ಏಕೆ ಮೌನವಾದ್ರಿ? ನಡೆಯಿರಿ. ಎಂತಹ ಹಠವಾದಿಯ ನೀನು ಮಂಡೋದರಿ? ಹಿಂದೆ ಸ್ವಯಂವರ ಸಭೆಯಲ್ಲಿ ಹರದನಸ್ಸನ್ನು ಭೇದಿಸಲು ಹೋಗಿ ಅಪಮಾನಕ್ಕೀಡಾಗಿ ತಲೆಬಾಗಿದನು. ತಂಗಿಯಾದ ಶೂರ್ಪನಖಿಯು ಕಿವಿ ಮೂಗನ್ನು ಕಳೆದುಕೊಂಡಾಗ ಮತ್ತೊಂದು ಬಾರಿ ಅಪಮಾನಕ್ಕೀಡಾಗಿ ತಲೆಬಾಗಿದನು. ಈ ಅಪಮಾನದ ಸೇಡಿಗಾಗಿ ಈ ಸೀತೆಯನ್ನು ಅಪಹರಿಸಿ ತಂದನು. ಆದರೆ ಇಂದು ಆ ಆಸೆಯೆಲ್ಲವೂ ಭಗ್ನವಾಗಿ ಹೋಯಿತು. ನಿಮ್ಮ ಆಸೆಗಳೆಲ್ಲವೂ ನಾಶವಾಗಿ ಹೋಗಲಿ. ನಡೆಯಿರಿ, ಅಂತಃಪುರಕ್ಕೆ ಹೋಗೋಣ. ನಾಶವಾಗುವುದು ನಮ್ಮ ದೇಹದ ಅಂತ್ಯದೊಡನೆ. ಪ್ರಾಣೇಶ್ವರ, ನಡೆ ನೀನು ಅಂತಃಪುರಕ್ಕೆ. ಆನಕಿ, 1 ಮಾಸದ ಅವಧಿಯನ್ನು ಕೊಟ್ಟಿರುವೆನು. ನೀನಾಗಿ ಒಲಿದರೆ ಸರಿ, ಇಲ್ಲವಾದರೆ ನಿನ್ನನ್ನು ಶತಛಿದ್ರವಾಗಿ ಕತ್ತರಿಸಿ ದಶ ದಿಕ್ಕುಗಳಿಗೂ ಅರಳುವೆನು. ಎಚ್ಚರವಿರಲಿ. ರಾಮಚಂದ್ರ, ನಾನಿನ್ನು ಬದುಕಿದ್ದರೆ ಈ ರಾಕ್ಷಸರು ಬಂದು ಪುನಃ ನನ್ನನ್ನು ಕಾಡುವರು. ಇದೋ ಸ್ವಾಮಿ, ನಿನಗೆ ನನ್ನ ಕೊನೆಯ ನಮಸ್ಕಾರಗಳು. ಪ್ರಾಣೇಶ್ವರ, ನನ್ನ ಕೊನೆಯ ನಮಸ್ಕಾರಗಳು. ತಡೆ ತಡೆ, ಅಕೃತ್ಯವಿದು ದುಡುಕದಿರೋ ತಾಯೇ. ಅಮ್ಮ, ತಡೆ ತಡೆ, ಅಕೃತ್ಯವಿದು ದುಡುಕದಿರೋ ತಾಯೇ. ಸೊಗಲ ದೇವ ರಾಮ, ಅಮ್ಮ, ಕೆಂಕದ ಚಾನನ ಶರವ ಮುರಿದಿರುವ ಕೆಡಕದ ಚಾನನ ಶರವ ಮುರಿದಿರುವ ಛತ್ರದೋಳ್ ಬಂದು ಲಕ್ಷ್ಮಣ ಸಹಿತ ದೇವತೆಗಳ ಭಿನ್ನ ಪವನ ಕಾಡೋ. ದೇವತೆಗಳ ಭಿನ್ನ ಪವನ ಕಾಡೋ. ಭೂಮಿಗಾರವ ಪರವನೆನುತ, ಭೂಮಿಗಾರವ ಪರವನೆನುತ, ಬೇಗದ ಶರತ ಸುವರ್ಣತಾಯ. ದಶರಥ ಕುವರತಾಯ, ಕ್ಷೇಮದಿಂದ ವಿಹರತಾಯ. ರಾಮ ರವಿಕುಲ ಸೋಮ ಪ್ರತಾಪ, ಕ್ಷೇಮದಿಂದ. ಅಮ್ಮ, ರಾಮಂ ಕ್ಷೇಮಂ, ಶ್ರೀರಾಮಂ ಸುಕ್ಷೇಮಂ. ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ನನ್ನ ಒಡೆಯನಾದ ಸುಗ್ರೀವರಾಜನ ಜೊತೆಯಲ್ಲಿ ಕ್ಷೇಮದಿಂದಿರುವ ತಾಯಿ. ಇದೇನಿದು ಅದ್ಭುತವಾದ ಕಪಿ? ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವೆನೆ? ಇಲ್ಲವೇ ಇದೆಲ್ಲವೂ ಈ ರಾಕ್ಷಸರ ಮಾಯೆ ಇರಬಹುದೇ? ರಾಮಚಂದ್ರ, ನಿಮಗಾವ ಅಮಂಗಲವಾಗದಿರಲಿ ಪ್ರಭು, ನಿಮಗಾವ ಅಮಂಗಲವಾಗದಿರಲಿ. ತಂದೆ ಕೊಡಬೇಡ ತಾಯಿ, ತಂದೆ ಕೊಡಬೇಡ. ಕೊಂದ ನೆನೆಸದ ದೇವನ ರಘುನಂದನನ ಕಡೆಗೆ ನಿಮ್ಮಯ. ಅಮ್ಮ, ಕೊಂದ
ನೆನೆಸದರೆಂದು ರಘುನಂದನನ ಕಡೆಗೆಂದನೆ ಕೊಂದ ನೆನೆಸದರೆಂದು ರಘುನಂದನನ ಕಡೆಗೆಂದನೆ ಕೊಂದ ನೆನೆಸದರೆಂದು ರಘುನಂದನನ ಕಡೆಗೆಂದನೆ ಚಂದವರಿಯಲು ಬಂದ ದೇವೆಂದು ತಿಳಿ ಅರವಿಂದ ನೋದನೆ ಸಂದೇಹ ಬಿಡು ಮಾತ ಓ ಸುಂದರ ತುತ ಬೃಂದಾರ ಸಂದೇಹ ಬಿಡು ಮಾತ ಓ ಸುಂದರ ತುತ ಬೃಂದಾರ ದೇವಿ ನಿನ್ನಯ ಪಾದ ಪೂಜೆಗೆ ಬಂದ ಸೇವಾಸನು ನಾನು ದೇವಿ ನಿನ್ನಯ ಪಾದ ಸೇವೆಗೆ ಬಂದ ಸೇವಾಸನು ನಾನು ಪಾವನನು ಲೋಕಾವನ ರಾಜೀವ ಲೋಚನ ರಾಮನನ್ನ 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 ಸ್ವಗ್ರೀವನಾದಯ ಪಡೆದು ಬಂದೆ ಸಂದೇಹ ಬಿಡು ಮಾತ ಓ ಸುಂದರ ಸುತ ಬೃಂದಾರ ಸುಮಾನಿಗೆ ಸಂದೇಹ ಬಿಡು ಮಾತ ಮತ್ತೆ ಅಮ್ಮ ಸಂದೇಹ ಪಡಬೇಡ ತಾಯಿ ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರೇಣಿತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಮಾರುತಿಯಂತಲೂ ಹನುಮಂತನೆಂತಲೂ ಕರೆಯುವರು ಅಮ್ಮ ಸುಗ್ರೀವ ರಾಜನಿಂದ ನೇಮಿತನಾಗಿ ನಿಮ್ಮನ್ನು ಹುಡುಕಲು ಬಂದ ಶ್ರೀರಾಮದೂತನು ನಾನು ಅಮ್ಮ ಜನಸ್ಥಾನದಲ್ಲಿ ಆ ದೃಢನಾದ ರಾವಣನು ಅಪಹರಿಸಿ ತಂದ ಸೀತಾಮಾತೆ ತಾವಾದ ಪಕ್ಷದಲ್ಲಿ ನನಗೆ ನಿಜಾಂಶವನ್ನು ತಿಳಿಸಿ ತಾಯಿ ನಿಮ್ಮೊಡನೆ ಕೆಲವು ಗೌಪ್ಯವಾದ ವಿಚಾರಗಳನ್ನು ತಿಳಿಸಬೇಕಾಗಿತ್ತು ಇದೇನಿದು ಈತನ ನಯ ವಿನಯಗಳನ್ನು ನೋಡುತ್ತಿದ್ದರೆ ಶತ್ರು ಪಕ್ಷದವನಲ್ಲವೆಂದೇ ತೋರುವುದು. ಏನಾದರಾಗಲಿ ನನ್ನ ಕ್ಷೇಮ ಸಮಾಚಾರವನ್ನು ಕೇಳಿದ ಮೇಲೆ ಹೇಳಬೇಕಾದದ್ದು ನನ್ನ ಧರ್ಮ. ಅಯ್ಯ, ಆ ನೀಚ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆಯು ನಾನೇ. ಅಮ್ಮ ಸಾರಾಚಾರ ದೇರನ ಮೋಸುತ ಸಾರಾಚಾರ ದೇರನ ಮೋಸುತ ನೀರಜ ಪರಿಪೂತ ಪೂಜಾದ ಶ್ರೀರಮೆ ಪರಿಪಾಯಿ ವಜೆ ಶ್ರೀರಮೆ ಪರಿಪಾಯಿ ಸಾರಾಚಾರ. ಧನ್ಯಸ್ಮಿ ಮಾತಾ, ಧನ್ಯಸ್ಮಿ. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು ತಾಯಿ, ನನ್ನ ದೂತತ್ವವು ಸಾರ್ಥಕವಾಯಿತು ತಾಯಿ. ನೀನು ನಿಜವಾಗಿ ರಾಮಭಕ್ತನಾಗಿದ್ದಲ್ಲಿ ನನಗೆ ಮಂಗಳವಾಗಲಿ. ಅದೇ ನನ್ನ ಸ್ವಾಮಿಯಾದರೆ ನರನು, ನೀನಾದರೆ ವಾನರನು. ಹೀಗಿರುವಲ್ಲಿ ನಿಮ್ಮಿಬ್ಬರಿಗೂ ಸಖ್ಯವಾದ ಬಗ್ಗೆ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲೆಯಾ? ಹಾಗೆ ಆಗಲಿ ತಾಯಿ. ಅಮ್ಮ ಶ್ರೀರಾಮ ಜಯ ರಾಮ ಕಲ್ಯಾಣ ಗುಣಧಾಮ ಕೌಸಲ್ಯ ಚಿತ್ರಾಮ ಜೌದಿಷ್ಕರ ಗುಲಾಮ ಕೌಸಲ್ಯ ಚಿತ್ರಾಮ ಜೌದಿಷ್ಕರ ಗುಲಾಮ ಕೌಸಲ್ಯ ಚಿತ್ರಾಮ ಜೌದಿಷ್ಕರ ಗುಲಾಮ ಕೌಸಲ್ಯ ಚಿತ್ರಾಮ ಜೌದಿಷ್ಕರ ಗುಲಾಮ ರಾಮ ರಾಮ ರಾಮ
ದಶರಥ ನೃಪಲಂಗೆ ವಿರಿತನು ಜನುತಾನಾಗಿ ವಿಖ್ಯಾತ ವಿಶ್ವಮುನಿಯ ಪ್ರಿಯ ಶಿಷ್ಯನು ತಾನಾಗಿ ಅನುಜ ಲಕ್ಷ್ಮಣನೊಳಗೊಂಡು ಅನುಜ ಲಕ್ಷ್ಮಣನೊಳಗೊಂಡು ಕಾನನ ಜಯಿಸಂದು ವಿಕಟದನು ಜರಕೊಂಡು ಪರದನೊಂದು ರಾಮ ಅಮ್ಮ ಮಿಥಿಲೆಯೋ ಪುರಮೊಟ್ಟು ಶಿವಧನುವ ಮುರಿದೆಟ್ಟು ಮೈ ತಲೆಗೆ ಕರೆ ಕೊಟ್ಟು ಪರಶು ಗರ್ವವನ್ನು ಸುಟ್ಟ ನಮ್ಮ ರಾಮನಮ್ಮ ಅಮ್ಮ ಪಿತೃವಾಚವಸಲಿಸ ಸತಿ ಅನುಜ ಸಹಕರಿಸ ವನದಿ ಪರಿತಪಿಸ ಪಂಚವಟಿಯೋ ನೆಲಸ ರಾಮ ಶೋರ್ಪನಕಭಂಗದಲ್ಲಿ ಸ್ವರ್ಣ ಮೃಗ ಸಂಧಿಯಲ್ಲಿ ಸೀತಾಪರಣದಲ್ಲಿ ತಲ್ಲನಿಸಿ ಕಡು ಬಳ್ಳಲಿದನು ಅಮ್ಮ ನಮ್ಮ ರಾಮನಮ್ಮ ರಾಮ ಸುಗ್ರೀವ ಸತನಾಗೆ ಹನುಮಕೆ ಕರನಾಗೆ ಎನ್ನಮ್ಮನಿನಗಾಗಿ ಕಳುಹಿಸಿದನು ಸೋದನಗಾಗಿ ರಾಮ 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 ಈಗಲಾದರೂ ನನ್ನ ನಂಬುತ್ತಾಯಿ. ಹಾಗಾದರೆ ನಿನ್ನ ಆಶ್ರಮ ಧರ್ಮವ್ಯಾವುದು? ಅಮ್ಮ, ನಿಮ್ಮ ರಮಣನ ಕೃಪೆಯಿಂದ ನೈಷ್ಠಿಕವಾದ ಬ್ರಹ್ಮಚರ್ಯ ಆಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನು ಅವಲಂಬಿಸಿ ಆತ್ಮರಾಮನ ಅಂತರಂಗದಲ್ಲಿ ಭಕ್ತನಾಗಿರೋನು ತಾಯಿ. ಆಂಜನೇಯ, ಸಮುದ್ರಾಲಂಘನ ಕಾಲದಲ್ಲಿ ನೀನು ಯಾವ ರೂಪವನ್ನು ಧರಿಸಿದೆ? ಆ ನಿನ್ನ ರೂಪವನ್ನು ನನಗೆ ತೋರಿಸಬಲ್ಲೆಯ? ಅಮ್ಮ, ಆಗಿನ ರೂಪವನ್ನು ನೋಡಿದರೆ ತಾವು ಬಹಳ ಭಯಪಡುವಿರಿ ತಾಯಿ. ಏನು, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೇ? ಇಲ್ಲ ಇಲ್ಲ, ಆ ನಿನ್ನ ರೂಪವನ್ನು ನಾನು ನೋಡಲೇಬೇಕು. ನೋಡಲೇಬೇಕಾ ತಾಯಿ? ಈಗ ನೋಡು ನನ್ನ ವಿಶ್ವರೂಪವನ್ನ. ರಾಮ 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 ಸೀತಾ, ರಾಮ 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 ಸೀತಾ. ಆಂಜನೇಯ, ಶಾಂತನಾಗು ಆಂಜನೇಯ, ಶಾಂತನಾಗು. ಈ ನಿನ್ನ ಘೋರ ರೂಪವನ್ನು ನಾನು ನೋಡಲಾರೆನು. ಅಮ್ಮ, ಬೆದರ ಬೇಡವೆ ಮಾತೆ ಮಾನೆ ಸದಯ ಶೋಭಾನುತೆ. ಬೆದರ ಬೇಡವೆ ಮಾತೆ ಮಾನೆ ಸದಯ ಶೋಭಾನುತೆ. ಬೆದರ ಬೇಡವೆ ಮಾತೆ ಮಾನೆ ವೀರಾಜಾಮುತೆ. ನಿನ್ನ ವಿರಹ ಬೇಡಿ ಸೇರಿದ ವೀರ ರಾಘವ. ವೀರಾಜಾಮುತೆ ನಿನ್ನ ವಿರಹ ಬೇಡಿ
ಸಾರಿದಾನವಾದಿಗಳ ವಿಧಾರಿಸಿ ಬಲ ತೋರಿಸಿ ನಿನ್ನ ದಾರಿಯ ಮುಖವೇರಿಸುವೆ ವಿಧಾರಿಸಿ ಬಲ ತೋರಿಸಿ ನಿನ್ನ ದಾರಿಯ ಮುಖವೇರಿಸಿ ಅದರ ಬೇಡವೇ ಮಾತೆ ಮಾತೆ ಹರೆಯೇ ಶುಭಾನ್ವಿತ ಅದರ ಬೇಡವೇ ಮಾತೆ ಮಾತೆ ಗಮದ ಸದರಿ ಗರಿ ಸದ ಗರಿ ಸದ ಅದರ ಬೇಡವೇ ಮಾತೆ ಮಾತೆ ಹರೆಯೇ ಶುಭ ಪದ ಸದ ಗರಿ ಸರಿ ಸದ ಸದ ಗರಿತ ರೈತ ಸದ ಗರಿತ ವ್ಯಾದರ ಬೇಡವೇ ಮಾತೆ ಮಾತೆ ಸದಯೇ ಶೋಭಾವಿತ ಸದರ ಬೇಡವೇ ಮಾತೆ ಮಾತೆ ಅಮ್ಮ ಮಾರುತಿ, ಈ ಘನತರವಾದ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ? ಅಮ್ಮ ಇಲಮುಖ ಸುರರಲೇ ವಿನಯದ ಘನತರ ವಿದ್ಯೆಗಳನ್ನೆಲ್ಲ ಅಭ್ಯಾಸಿದ ನಮ್ಮ ಜನನೇ ಅನುಮದಾಗಲು ಬಲ್ಲೆನೋ ಅನುಮದಾಗಲು ಬಲ್ಲೆನೋ ಅನುಮದಾಗಲು ಬಲ್ಲೆನೋ ಹನುಮಂತನೆಂಬ ನಾಮವಿಹುದು ಶುಭಾಂಗಿ ಅಮ್ಮ ನನ್ನನ್ನು ಸಾಮಾನ್ಯನನ್ನು ತಿಳಿಯಬಿಡುತ್ತಾರೆ. ಅಣು ರೂಪಿಯು ಮಹಾತ್ವಿಶ್ವ ರೂಪಿಯು ಆಗಬಲ್ಲನು ನನ್ನನ್ನು ಸಾಮಾನ್ಯನೆಂದು ತಿಳಿಯಬಿಡತಾಯಿ. ಈಗಲಾದರೂ ನನ್ನನ್ನು ನಂಬುತ್ತಾಯಿ. ಮಾರುತಿ, ಪರ್ಯಾಯವಾಗಿ ಭಾವಿಸಬೇಡ. ಒಂದೇ ಒಂದು ಬಾರಿ ನನ್ನ ಸ್ವಾಮಿಯ ರೂಪ ಲಾವಣ್ಯವನ್ನು ಗುಣಗಾಂಭೀರ್ಯವನ್ನು ವರ್ಣಿಸಬಲ್ಲೆಯ? ಅಮ್ಮ, ಲೋಕ ಮೋಹಕನು ಪರಂಧಾಮನೂ ಆದ ಶ್ರೀರಾಮಚಂದ್ರನ ರೂಪ ಲಾವಣ್ಯಗಳನ್ನು ಈ ಮರ್ಕಟನಿಂದ ಸಾಧ್ಯವೇ ತಾಯಿ. ಆದಿಶೇಷ ಸಹಸ್ರ ನಾಲಿಗೆಯುಳ್ಳ ಆದಿಶೇಷದಿಂದಲೂ ಸಾಧ್ಯವಿಲ್ಲ ತಾಯಿ. ಆದರೂ ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ವರ್ಣಿಸಬಲ್ಲನು, ಅನ್ಯತಾ ಭಾವಿಸಬಾರದು ತಾಯಿ. ಅಮ್ಮ, ಶ್ರೀರಾಮನ ಶುಭ ಲಕ್ಷಣಗಳು ಶ್ರೀರಾಮನ ಶುಭ ಲಕ್ಷಣಗಳು ಸಾಮುದ್ರಿಕಾ ಶಾಸ್ತ್ರದಲ್ಲಿ ಹೇಳಲ ಸದಳಮ್ಮ ರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ ನಮ್ಮಪ್ಪ ಶ್ರೀರಾಮಚಂದ್ರನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಕೇಳಲ ಸದಳಮ್ಮ ಏ ಭುವ್ಯ ಬಸವನ ಸದಳ ಏ ಭುವ್ಯ ಬಸವನ ಸದಳ ಏ ಭುವ್ಯ ಬಸವನ ಸದಳ ಮರ್ಕಟ ನಾನೇ ಬಲ್ಲ
ಕ್ಷಮಿಸೋ ಜನನಿ ಅಮ್ಮ ಎಂತ ಚಲುವನು ಅಮ್ಮಯ್ಯ ರಾಮನು ಎಂತ ಚಲುವನು ಅಮ್ಮಯ್ಯ ಕೆಳಮ್ಮ ತಾಯ ಶ್ರೀ ಕೆಳಮ್ಮ ತಾಯ ರಾಮನು ಎಂತ ಚಲುವನು ಅಮ್ಮಯ್ಯ ಕೆಳಮ್ಮ ತಾಯೇ ಕೆಳಮ್ಮ ತಾಯ ರಾಮನು ಎಂತ ಚಲುವನು ಅಮ್ಮಯ್ಯ ಕೆಳಮ್ಮ ತಾಯ ಕೆಳಮ್ಮ ತಾಯ ರಾಮನು ಎಂತ ಚಲುವನು ಅಮ್ಮಯ್ಯ ಸಾಮಗಾನ ಪ್ರೇಮ ನಿರುಪಮ 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 ಸಾಮರದಿ ಕುಲ ಸೋಮನಮ್ಮ ಸಾಮರದಿ ಕುಲ ಸೋಮನಮ್ಮ ಕೆಳಮ್ಮ ತಾಯ ಕೆಳಮ್ಮ ತಾಯ ರಾಮನು ಎಂತ ಚಲುವನು ಅಮ್ಮಯ್ಯ ನೀಲಮಣಿಗಳ ಸಾಲು ಜಾಲ ನೋಡಲು ಬಾಲಚಂದ್ರನು ಅಮ್ಮ ನೀಲಮಣಿಗಳ ಸಾಲು ಜಾಲ ನೋಡಲು ಬಾಲಚಂದ್ರನು ನೀಲ ಮಣಿಗಳ ಸಾಲು ಕುಂತಲ ಜಾಲ ನೋಡಲು ಬಾಲಚಂದ್ರನು ನೀಲ ಮಣಿಗಳ ಸಾಲು ಕುಂತಳ ಜಾಲ ನೋಡಲು ಬಾಲಚಂದ್ರನ ತೋರುತ್ತಿರುವುದು ಬಾಲಭಾಗವು ತೋರುತ್ತಿರುವುದು ಬಾಲಭಾಗ ತೋರುತ್ತಿರುವುದು ಬಾಲಭಾಗವು ತೋರುತ್ತಿರುವುದು ಬಾಲಭಾಗವು ತೋರುತ್ತಿರುವುದು ಬಾಲಭಾಗವು ತೋರುತ್ತಿರುವುದು ಬಾಲಭಾಗವು ತೋರುತ್ತಿರುವುದು ಬಾಲಭಾಗ ವಿಶಾಲ ವಕ್ಷ ಕಮಲಾಸಿ ವಿಶಾಲ
ಜನಸ್ಥಾನದಲ್ಲಿ ರಾಮಚಂದ್ರನು ನೀವು ಜಲಕ್ರೀಡೆ ಆಡುವ ಸಂದರ್ಭದಲ್ಲಿ ಶ್ರೀರಾಮಚಂದ್ರನು ನೀರನ್ನು ಕಲಕುತ್ತಾ ಕಲಕುತ್ತಾ ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದಂತೆ ನಿಜವೇ ತಾಯಿ? ನಿಜ ಮಾರುತಿ. ವಾಮಾಂಗರಿಯಲ್ಲಿ ವಸುದಳನೆಂಬ ಚಿಹ್ನೆ ಹೊಂದಿರುವಂತೆ ನಿಜವೇ ಸತ್ಯವೇ ತಾಯಿ? ಸತ್ಯ ಮಾರುತಿ. ಮುಂಗೈಯ ಮೇಲೆ ಮತ್ಸಲಾಂಚನ ಇರುದಂತೆ ಸತ್ಯವೇ ತಾಯಿ? ಸತ್ಯ ಮಾರುತಿ. ಅಮ್ಮ, ಕಾಕಾಸುರನ ವೃತ್ತ ತಾನು ಅತಿ ಗೌಪ್ಯವಾಗಿ ತಿಳಿಸಬೇಕೆಂದು ಹೇಳಿರುವ ತಾಯಿ ಯಥಾರ್ಥವೇ ತಾಯಿ? ಆಂಜನೇಯ, ನೀನು ಹೇಳುತ್ತಿರುವುದೆಲ್ಲವೂ ಸತ್ಯ. ಆದರೆ ಈ ರಾಕ್ಷಸರ ಮಧ್ಯದಲ್ಲಿದ್ದು ದಿನಕ್ಕೊಂದೊಂದು ನಾನಾ ವಿಚಿತ್ರಗಳನ್ನು ನೋಡುತ್ತಿರುವ ನನಗೆ ನಿನ್ನ ಮಾತಿನಲ್ಲಿ ನಂಬಿಕೆ ಸಾಲದಾಗಿರುವುದು. ನಿಜ ತಾಯಿ, ನಿಜ. ಈ ರಾಕ್ಷಸರ ಮಧ್ಯೆ ನಾನಾ ಕಷ್ಟಗಳನ್ನು ಬೇಸತ್ತಿರುವ ನಿಮಗೆ, ಅನುಭವಿಸಿ ಬೇಸತ್ತಿರುವ ನಿಮಗೆ ನನ್ನಲ್ಲಿ ನಂಬಿಕೆ ಎಲ್ಲೂ ಬರುವುದು ತಾಯಿ? ರಾಮಾನುಗ್ರಹವಿದ್ದಂತಾಗಲಿ. ಈ ಅಂಗಳಿಕೆಯನ್ನು ಕೊಟ್ಟು ಅವರಿಗೆ ಸಮರ್ಪಿಸುವೆನು. ಅಮ್ಮ, ಜನನೀಗಿದೋ ಶ್ರೀರಾಮಚಂದ್ರನ ಘನ ಮುದ್ರಿಕೆ. ಅಮ್ಮ, ಜನನೀಗಿದೋ ಶ್ರೀರಾಮಚಂದ್ರನ ಘನ ಮುದ್ರಿಕೆ. ವಿನುತ ರಾಮ ನಾಮ ಚೋರಂ ಅನುವೇ ಸ್ವೀಕರಿಸುವುದು ಮನದನು ಮಾಂಗಲ ತೊರೆದು ಕೋತೆ ರಾಘವದನಿಗೆ. ಅಮ್ಮ, ಈ ಅಂಗಳಿಕೆಯನ್ನು ಸ್ವೀಕರಿಸ ತಾಯಿ. ಆಂಜನೇಯ, ಈ ಮುದ್ರಿಕೆಯನ್ನು ನೋಡಿದರೆ ನನ್ನ ಸ್ವಾಮಿನೇ ಪ್ರತ್ಯಕ್ಷವಾಗಿ ನೋಡಿದಷ್ಟು ಸಂತೋಷವಾಯಿತು. ಈ ರಾಕ್ಷಸರ ಬಂಧನದಿಂದ ಎಂದಿಗೆ ನನ್ನನ್ನು ಬಿಡಿಸಿಕೊಂಡು ಹೋಗುವರು ಕಾಣಿನಲ್ಲ. ಮಾರುತಿ, ಮುದ್ರಿಕೆಯನ್ನು ತಂದುಕೊಟ್ಟು ಮಹದೋಪಕಾರ ಮಾಡಿದೆ. ಇದಕ್ಕೆ ಪ್ರತ್ಯುಪಕಾರವಾಗಿ ನಾನೇನು ಮಾಡಲಿ? ನಿನ್ನ ಮನ ಬಂದಂತೆ ಅರಸಿ ತಾಯಿ. ಶ್ರೇಯೋ ವಾಂತು ಬಾಳೈ ವಾಯುನಂದನ. ಶ್ರೇಯೋ ವಾಂತು ಬಾಳೈ ವಾಯುನಂದನ. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ. ಚಿರಂಜೀವಿಯಾಗೋ, ಕೀರ್ತಿಶಾಲಿಯಾಗೋ. ಚಿರಂಜೀವಿಯಾಗೋ, ಕೀರ್ತಿಶಾಲಿಯಾಗೋ. ವಾಯುನಂದನ. ಶ್ರೇಯೋ ವಾಂತು ಬಾಳೈ ವಾಯುನಂದನ. ಕೀರ್ತಿಶಾಲಿ ಆಗುವ ಆಂಜನೇಯ. ಧನ್ಯನಾದನು ತಾಯಿ, ಧನ್ಯನಾದನು. ಅಮ್ಮ, ನಾನು ಬಂದು ಬಹಳ ವೇಳೆ ಆಯಿತು. ಅಪ್ಪಣೆ ಕೊಟ್ಟರೆ ನಾನಿನ್ನ ಹೊರಡುವೆನು ತಾಯಿ. ಹಾಗೆ ಆಗಲಿ. ಜಾಗೃತಿ. ಅಮ್ಮ, ತಮ್ಮ ದರ್ಶನ ಮಾಡಿರೋ ಗುರುತಿಗಾಗಿ ಯಾವುದಾದರೂ ಒಂದು ಪದಾರ್ಥವನ್ನು ದಯಪಾಲಿಸಿದರೆ ಅದನ್ನು ಶ್ರೀರಾಮಚಂದ್ರನಿಗೆ ತರ್ಪಿಸಿ ನನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವನು ತಾಯಿ. ಅಂತ ವಸ್ತು ಅಮ್ಮ, ನನ್ನ ಬಳಿ ಯಾವುದು ಇಲ್ಲವಲ್ಲ ಮಾರುತಿ. ಒಂದು ಚಿತ್ರಕೂಟ ಪರ್ವತದಲ್ಲಿ ನೀವು ಹಾಕಿದ ಆಭರಣಗಳಲ್ಲಿ ಒಂದು ಚೂಡಾರತ್ನವೂ ಇಲ್ಲವೆಂದು ಹೇಳಿದಿರಲ್ಲ. ಮರೆತಿದ್ದೇನೆ. ಇದೋ ಮಾರುತಿ, ಇದನ್ನು ತೆಗೆದುಕೊಂಡು ಹೋಗಿ ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವಂತೆ ಹೇಳಿಬಿಡು. ಇಲ್ಲವಾದರೆ
ಇಲ್ಲವಾದರೆ ನಾನು ಪ್ರಾಣತ್ಯಾಗ ಮಾಡುವೆನೆಂದು ತಿಳಿಸಿಬಿಡು ಮಾರುತಿ, ತಿಳಿಸಿಬಿಡು. ಅಮ್ಮ, ವೀರ ರಮಣಿಯಾದ ತಾವು ಈ ರೀತಿ ಮಾತನಾಡಬಾರದು ತಾಯಿ. ಲಕ್ಷ್ಮಣ ಸ್ವಾಮಿಗೆ ಏನೆಂದು ತಿಳಿಸಲಿ, ನನ್ನ ಒಡೆಯನಾದ ಸುಗ್ರೀವರಾಜನಿಗೆ ಏನೆಂದು ತಿಳಿಸಲಿ, ಆಜ್ಞಾಪಿಸಬೇಕು ತಾಯಿ. ಅವರೆಲ್ಲರಿಗೂ ನಿನ್ನ ಆಶೀರ್ವಾದವನ್ನು ತಿಳಿಸಿಬಿಡು. ಹಾಗೆ ಆಗಲಿ ತಾಯಿ. ಅಮ್ಮ, ನನ್ನದೊಂದು ಪ್ರಾರ್ಥನೆ, ಏನು? ನಿಮ್ಮ ದರ್ಶನವಾಗುವ ತನಕ ನಾನು ಫಲಹಾರಾದಿಗಳನ್ನು ಮುಟ್ಟುವುದಿಲ್ಲವೆಂದು ಶ್ರೀರಾಮಚಂದ್ರನ ಮೇಲೆ ಆಣೆ ಮಾಡಿದನು ತಾಯಿ. ಈಗ ತಮ್ಮ ದರ್ಶನ ಮಾಡಿದ ಮೇಲೆ ನನಗೆ ಹಸಿವು ಬಾಯಾರಿಕೆಯು ಉಂಟಾಗಿರುವುದು ತಾಯಿ. ಅಪ್ಪಣೆ ಕೊಟ್ಟರೆ ಇಲ್ಲಿರುವ ಸ್ವಲ್ಪ ಹಣ್ಣುಗಳನ್ನು ತಿಂದು ಮುಂದೆ ಹೋಗೋಣ ತಾಯಿ. ಜಾಗ್ರತೆ, ಇಲ್ಲೆಲ್ಲವೂ ರಾಕ್ಷಸರ ಮಾಯೆ. ಗಲಭೆಗೆ ಅವಕಾಶ ಕೊಡದಂತೆ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ತಿನ್ನಬೇಕು, ತಿಳಿಯುತ್ತೆ? ಆಯ್ತಮ್ಮ. ಅಮ್ಮ, ಕೊಬ್ಬಿಗಳು ತಿನ್ನುವುದನ್ನು ತಾವು ನೋಡಬಾರದ ತಾಯಿ, ಸ್ವಲ್ಪ ಮರೆಯಲಿರಿ ತಾಯಿ. ಹಾಗೆ ಆಗಲಿ. ಆಹಾ, ನಾನು ಬಂದ ಕಾರ್ಯವಾಯಿತು. ಮೃತ್ಯುವಾಗಿ ಬಹಳ ಕಷ್ಟಪಟ್ಟು ಬಂದ ನಾನು ಇಲ್ಲಿಗೆ ಶತ್ರುವಿನ ಬಲಾಂಗಗಳನ್ನು ತಿಳಿಯುವುದು ಅತಿ ಮುಖ್ಯವಾದುದು. ಈಗ ಈ ಅಶೋಕವನ್ನು ಹಾಳು ಮಾಡಿದರೆ ಕಾವಲುಗಾರರು ಈ ವಿಷಯವನ್ನು ರಾವಣನಿಗೆ ತಿಳಿಸುವರು. ಆಗ ಆ ರಾವಣನು ಕೋಪಗೊಂಡು ನನ್ನನ್ನು ಅವನ ಆಸ್ಥಾನಕ್ಕೆ ಬರಮಾಡಿಕೊಳ್ಳನು. ಆಗ ಆತನಿಗೆ 2 ಹಿತಾಸಕ್ತಿಗಳನ್ನು ಹೇಳುವನು. ಜಯ ರವಿರ ಸಮರ್ಥ. ರಾಮ 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 ಸೀತಾ, ರಾಮ 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 ಸೀತಾ, ರಾಮ ರಾಮ ರಘುಕುಲ ಸೋಮ, ರಾಮ 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 ಸೀತಾ. भूमि जाते बामे से मनो न जारी दे भूमि जाते बामे से मनो न जारी दे राम सखी सोम मुखिए राम रस दोलाम किए राम सखी सोम मुखिए राम रस दोलाम किए भूमि जाते बाने सी मनो ಎಲ್ಲಿಗೆ ಮನೋಗರೆ ವಲ್ಲವೇ ಸುಗುಣಾಗರೆ ಎಲ್ಲಿಗೆ ಮನೋಗರೆ ವಲ್ಲವೇ ಸುಗುಣಾಗರೆ ನಿಲ್ಲಲೆಲ್ಲ ಮನವು ಬಾರೆ 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 ವಲ್ಲವೇ ಸುಗುಣಾಕರೆ ಭೂಮಿ ಜಾತೆ ಬಾನೆ ಶ್ರೀ ಮನೋಜ್ಞ ಜಾರಿದೆ ಸೀತಾ 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 ಲಕ್ಷ್ಮಣ ಸೀತಾನ್ವೇಷ ಕಾರ್ಯಕ್ಕೆ ಹೋದ ಮಾರುತಿ ಇನ್ನೂ ಬಾರಲೇ ಇಲ್ವಲ್ಲ? ರಾಮ 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 ಸೀತಾ, ರಾಮ 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 ಸೀತಾ, ರಾಮ 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 ರಾಮ. ಪ್ರಭು, ಮಾತೆಯವರ ದರ್ಶನವನ್ನು ಮಾಡಿಕೊಂಡು ಅವಿಜ್ಞಾನ ವಸ್ತುವೊಂದನ್ನು ತಂದಿರುವೆನು, ಸ್ವೀಕರಿಸಬೇಕು ಸ್ವಾಮಿ. ಹನುಮಂತ, ನನಗೋಸ್ಕರವಾಗಿ ಈ ಶತಯೋಜನೆ ತೀರಗಳು ಶರದಿಯನ್ನು ದಾಟಿ ಸೀತೆಯನ್ನು ಕುಶಲ ವಾರ್ತೆಯನ್ನು ತಂದೊಪ್ಪಿಸಿದ ನಿನ್ನ ಉಪಕಾರಕ್ಕೆ ನಾನೇನು ಪ್ರತ್ಯುಪಕಾರ ಮಾಡಲಿ? ಪ್ರಭು, ನಿನ್ನ ಆಶೀರ್ವಾದ ಸರ್ವದಾ ಸದಾ ನಾನು ಮೇಲಿರುವಂತೆ ಆಶೀರ್ವದಿಸು ತಂದೆ. ಹನುಮ ಕೇಳಲು ನಿನ್ನ
ಪೂರ್ವ ಭಕ್ತರು ಈ ವನ ಜಪವಾಡದೊಳಿಲ್ಲ ಅರಸಿ ನೋಡಲು ಹನುಮ ಹನುಮ ಕೇಳಲು ನಿನ್ನ ಪೂರ್ವ ಭಕ್ತರು ಈ ವನ ಜಪವಾಡದೊಳಿಲ್ಲ ಅರಸಿ ನೋಡಲು ಹನುಮ ವಿನೇದಿದ ಶರದಾಕ್ಷ ಪಾಲಂಗೆ ನಾವು ನಾಲ್ವರು ಪುತ್ರ ವಿನಯದ ಶರದಾಕ್ಷ ಪಾಲಂಗೆ ನಾವು ನಾಲ್ವರು ಪುತ್ರರಿರೆವೋ ವಿನಯದ ಶರದಾಕ್ಷ ಪಾಲಂಗೆ ನಾವು ನಾಲ್ವರು ಪುತ್ರರಿರೆವೋ ಇಂದಿನ ಆರೋಗ್ಯ ನೀನು ಐದನೆಯ ಪುತ್ರನೆಂದು ಭಾವಿದವೋ ಹನುಮ ದಾಸನೀನಲ್ಲವೋ 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 ಎಮ್ಮನುಜ ನೀನವುದೋ ದಾಸಿಪಟ್ಟೆಯೋ ಕಂದ ಇತ್ತಬಾ ನಿನಗೆಲೆ ಸಾದ ಬ್ರಹ್ಮ ಪದವಿಯ ಕೊಡುವೆ ಹನುಮ ಧನ್ಯಸ್ಮಿ ಧನ್ಯಸ್ಮಿ. ಮಾರುತಿ, ನನ್ನ ಮಾತೆಯವರಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸಿದೆಯಾ? ಪ್ರಭು, ಒಂದು ಪಂಚವಟಿಯಲ್ಲಿ ನಾನಾಡಿದ ದುರ್ವಾಕ್ಯಗಳಿಂದ ಇಂಥ ಸ್ಥಿತಿ ಬಂದಿತೆಂದು ಕಣ್ಣೀರಿಟ್ಟರು ಸ್ವಾಮಿ. ಪ್ರಭು, ರಾವಣನ ಅನುಜ ವಿಭೂಷಣ ಇತ್ತಲೇ ಬರುತ್ತಿರುವನು. ಪಾಲನಾ ತಂದೆ ಮನೆ ತೆರೆದಾಗದ ಪಾಲನ ಭವತಾರಣ ಕರುಣಾಗನ ಭವತಾರಣ ಕರುಣಾಗನ ಕಾಪಾಡು ಕಾಪಾಡು ನಿನ್ನ ಭೋಜನ ಬಾ ತಂದೆ ಶ್ರೀರಾಮನೇ ತೆರೆದಾಗದ ಪಾಲನ ದಿವಕೋಟಿಗಳ ಯಾತ್ರೆಗಳ ನವ ಪವಾದ ಮಧ್ಯದಳ ಕೋಟಿಗಳ ಯಾತ್ರೆಗಳ ನವ ಪವಾದ ಮಧ್ಯದಳ ಕವುದೋವು ಸಂಕಾಲೆಯಿಂದ ತಂದೆ ಶ್ರೀರಾಮನೇ ಶರಣಾಗತ ಪಾಲನ ಭವತಾರಣ ಕರುಣಾಗನ ಭವತಾರಣ ಕರುಣಾಗನ ಕಾಪಾಡು ಕಾಪಾಡು ನಿನ್ನ ಭಜನ ಆ ತಂದೆ ಶ್ರೀರಾಮನೇ ಶರಣಾಗತ ಪಾಲನ. ಪ್ರಭು ರಾಮಚಂದ್ರ ನಮಸ್ಕರಿಸುವನು. ನಮ್ಮ ಅಗ್ರಜನ ದುರ್ನೀತಿಯನ್ನು ತಾಳಲಾರದೆ ನಿನ್ನಲ್ಲಿ ಶರಣಾಗತರು ಬಂದಿದ್ದೀನಿ. ಕೈ ಬಿಡದೆ ಕಾಪಾಡು ತಂದೆ ಕಾಪಾಡು. ಈ ವಿಷಣ ನಿನಗೆ ಮಂಗಳವಾಗಲಿ, ಚಿಂತಿಸಬೇಡ. ಇನ್ನ ದುಷ್ಟನಾದ ಅಗ್ರಜನನ್ನು ವಧಿಸಿ ನಿನಗೆ ಲಂಕರಾಜ ಪಟವನ್ನು ಕಟ್ಟುವೆನು. ಹಾಗೆ ಆಗಲಿ ಸ್ವಾಮಿ. ದೇವದೇವ, ಏನು ಹೇಳಿದೆ ಸ್ವಾಮಿ? ವಿಭೀಷಣನಿಗೆ ರಾವಣನೇನಾದರೂ ಶರಣಾಗತನಾದರೆ ಅಯೋಧ್ಯೆಯನ್ನೇ ಬಿಟ್ಟು ಕೊಡುವೆನು. ಭರತ ಒಪ್ಪದಿದ್ದರೆ? ಭರತನು ಒಪ್ಪದಿದ್ದರೆ ವೈಕುಂಠವನ್ನು ಬಿಟ್ಟು ಕೊಡುವೆನು. ವೈಕುಂಠವು ಸಮುದ್ರ ರಾಜನದು ಪ್ರಭು. ಆತನು ಒಪ್ಪದಿದ್ರೆ ನನ್ನ ಹೃದಯದಲ್ಲಿ ಪ್ರತ್ಯೇತಾಪಿಸುವೆ. ಶಾಂತಿ
ಶಾಂತಿ ಜಗನ್ಮಾತೆ ವಾಸವಾಗಿರೋ ಸ್ಥಳವೇ ಅದು ವಕ್ಷಸ್ಥಳ. ಆಕೆ ಒಪ್ಪಂದರೆ ಅಂತ ಭಕ್ತರ ಹೃದಯದಲ್ಲಿ ನಾನೇ ನೆಲೆಸಿವಿ. ನಿನ್ನ ಲೀಲೆ ವಿಚಿತ್ರವಾದದು ಪ್ರಭು, ವಿಚಿತ್ರವಾದದು. ಪ್ರಭು ರಾಮಚಂದ್ರ, ನಮ್ಮಗ್ರಜನು ಯುದ್ಧಕ್ಕೆ ಬರ್ತಿದ್ದಾನೆ. ಈ ಭೀಷಣ ಚಿಂತಿಸಬೇಡ. ಎಲ್ಲವೋ ರಾಮ, ಯುದ್ಧಕ್ಕೆ ಸಿದ್ಧನಾಗು. ಲೋ ರಾವಣ, ನನ್ನ ಸೀತೆಯನ್ನು ತಂದೊಪ್ಪಿಸಿ ಶರಣಾಗತನಾಗು, ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ಅದೆಂದಿಗೂ ಸಾಧ್ಯವಿಲ್ಲ. ಹೇಡಿಯಾದ ನಿನಗೆ ನಾನು ಶರಣಾಗತನಾಗುವೆನೆ. ಯುದ್ಧಕ್ಕೆ ಸಿದ್ಧನಾಗು. ಸಹಿಸಿಗೆ ವೃತ್ತಿಶರದ ಹೇಗವನ್ನು. ವೃತ್ತಿಶರ ಮಾನವನ ಕೈಯಲ್ಲಿ ಅಸಂಭವನ್ನು ನುಡಿಯುತ್ತಿರುವೆ. ಸಕಲ ಅಸ್ತ್ರಗಳು ನನ್ನ ಅಸ್ತ್ರಾಗಾರದಲ್ಲಿ ಸುರಕ್ಷಿತವಾಗಿರುವು. ಹೀಗಿರುವಲ್ಲಿ ನಾನು ಮನಸ್ಸು ಮಾಡಿದರೆ ಎಲ್ಲಿಂದ ಅಯೋಧ್ಯೆವರೆಗೂ ಸಮಗ್ರ ಭೂಮಿಯನ್ನೇ ನಾಶ ಮಾಡಬಲ್ಲೆ. ಹೀಗಿರುವಲ್ಲಿ ಮೃತ್ಯುಶರ ಮಾನವನ ಕೈಯಲ್ಲಿ. ಮಾನವರನ್ನು ಏನೆಂದು ಭಾವಿಸಿದೆ? ಪರಮೇಶ್ವರನ ಮೆಚ್ಚಿಸಿ ಮಹಾಸ್ತ್ರಗಳು ಪಡೆದುಂಟು. ಸಿದ್ಧನಾಗು ಯುದ್ಧಕ್ಕೆ. ಪ್ರಭು ರಾಮಚಂದ್ರ ತಡೆ. ಏಕೆ ಭೀಷಣ? ಪ್ರಭು, ನಮ್ಮಗ್ರಜನ ಹೃದಯದಲ್ಲಿ ಅಮೃತ ಕಳಶವಿದೆ. ಸರಿಯಾಗಿ ಗುರಿಯಿಟ್ಟು ಹೊಡಿ ಎದೆಗೆ. ಸ್ವಜಾತಿ ಶತ್ರು ವಿಭೀಷಣ, ನಿನ್ನಿಂದ ನನ್ನ ರಹಸ್ಯ ಬಯಲಾಯ್ತಲ್ವೇ? ಮೊದಲು ನಿನ್ನನ್ನು ಸಂಹರಿಸುವೆನು. ವಿಭೀಷಣ ಅಲ್ಲ ರಾವಣ, ಈ ಭೀಷಣ ಯಾಕೆ ನಿಲ್ಲಿಸುವೆ? ಅವನು ಧರ್ಮ ನೀತಿ ಪರನು. ಇನ್ನ ಅಂತಿಮದ ಸ್ಮರಿಸಿ ಯುದ್ಧಕ್ಕೆ ಸಿದ್ಧನಾಗು. ಇನ್ನು ನನ್ನ ಪ್ರತಿಭಟನೆ ನಿರರ್ಥಕ. ಭಾಜ್ಞಾನ ಸ್ವರೂಪಿ ಜಗತ್ತಿನ ಅಂಧಕಾರವನ್ನು ಒರಿಸಿದಂತೆ ನನ್ನ ಹೃದಯದ ಅಂಧಕಾರವನ್ನು ಅರಿಸಿ ಮೋಕ್ಷವನ್ನು ಕರುಣಿಸುತ್ತಾನೆ. ವೀರ ಸ್ವರ್ಗವನ್ನು ಪಡೆಯಿರವರ ಮಾರುತಿ, ಇಲ್ಲಿಗೆ ನಮ್ಮ 14 ವರ್ಷ ವನವಾಸವು ಮುಗಿಯಿತು. ನಾವಿನ್ನು ಅಯೋಧ್ಯೆಗೆ ಹೊರಡಬೇಕು. ಭರತ ಶತ್ರುನಿಗೆ ತಿಳಿಸು ನಮ್ಮ ಬರುವಿಕೆಯನ್ನು. ಆಯ್ತು. ಪಾರ್ವತೀಪತೆ ಜೈ ಜೈ ಜೈ